ನಮ್ಗೆ ಜಿಮ್ಮಿಗೆ ಏನಾಯ್ತು ಎಲ್ಲ ಕುಚಿಕ್ಕು ಏನಾಯ್ತಲ್ಲ ನಮ್ಗೆ ಜಿಂಬಿಗೆ. ಏನಾಗಿಲ್ಲ ಸುಮ್ಕಿರು, ಡಾಕ್ಟ್ರ್ ಹೇಳಿ ಇಲ್ಲಿ. ಎಲ್ಲ ಸ್ಕ್ಯಾನಿಂಗ್ ಮಾಡ್ತೀನಿ, ಎಲ್ಲ ಸ್ಕ್ಯಾನಿಂಗ್ ಮಾಡಿ ಏನಾಗೈತೆ ಏನು ಅಂತ ಹೇಳಿ ಎಲ್ಲ ನೋಡ್ತೀವಿ ಅಂತ ಹೇಳವ್ರಲ್ಲ. ಸುಮ್ಕಿರು, ಒಳಗೆ ಕರ್ಕೊಂಡೋಗಿ ಅವ್ರು ಡಾಕ್ಟ್ರು. ನೀನು ಅದು ಯಾಕಂಗೆ ಸಣ್ಣ ಹುಡುಗಗಳು ತಂಗೊಳ್ತೀಯ? ನಾನು ಹಿಂಗೆ ಸುಮ್ಕಿರಲ್ಟ ಕುಚ್ಕೊ, ನೀನು ಏನಾಗಲ್ಲ, ನೀನು ಯಾಕೆ ಹೆದರ್ಕೆಂತೀಯ? ಅಲ್ಲ ಅವಳು ಮೊದಲೇ ಸೂಕ್ಷ್ಮೆಳುಮೆ ಅಂತಂದಳು ನಮ್ಗೆ ಜಿಮ್ಮಿ. ಅಯ್ಯೋ ದೇವ್ರಿ, ನಮ್ಗೆ ಯಾಕಪ್ಪ ಇಂಥದ್ದು ಮಾಡಿದೆ, ನಮ್ಮಂಥ ಬಡವ್ರಿಗೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ. ನಾನು ಹೇಳ್ದೆ ಬಿನ್ಗೆ ಎತ್ತಬೇಡ ಅಂದಂಗಲ್ಲ, ನಲ್ಲಿ ಹಾಕಿಸ್ತೀನಿ ಅಂತ ಕೇಳಿರಿ, ನಲ್ಲಿ ಹಾಕಿಸ್ತೀನಿ ಅಂತ ಹೇಳಿದ್ದೀನಿ ನಾನು. ನೀರು ಎತ್ತಬೇಡ ಬಿನ್ಗೆಲ್ಲ ಅಂತ ಅವಳು ಒಳ್ಳೆ ಕೇಳಿರ, ಅವಳು ಅರ್ಥ ಮಾಡ್ಕೊಂಬ್ಲಿಲ್ಲ. ಸುಮ್ನಿರು ಹೇಳಿ ಅಂದರೆ ಅವಳು ಬೇಡ, ಸುಮ್ಕಿರಪ್ಪ, ಅವಳು ಬೇಡ, ಸುಮ್ನಿರು. ಆಗ ಹತ್ರ ಅವಳಿಗೆ ಇಲ್ಲಿ ನೋಡು, ಅವಳಿಗೆ ಧೈರ್ಯ ಇರಲ್ಲ. ಅಲ್ಲಿ ಡಾಕ್ಟ್ರು ಫಸ್ಟ್ ಏನಾಯ್ತು ಅಂತ ಹೇಳ್ತಾರೆ. ಸುಮ್ನಿರು, ಒಟ್ನ ಅಂತ ಬಿದ್ದು ಡಾಡಳಂಗೇನು. ನನಗೂ ನೋಡಿ ಅವಳು ಬಂದಂಗೆ ಆಯ್ತು. ಏನಾಗಲ್ಲ ಸುಮ್ನಿರು ಮಾಮ, ಅದಕ್ಕೆ ಬೇಜಾರಾಗ್ತೀಯ. ನಮಗೂ ಬೇಜಾರನೆ. ಏನು ಮಾಡಲಿ, ನನಗೆ ಅದಕ್ಕೆ ಫೋನ್ ಮಾಡಿ ಹೇಳ್ತು ಹಿಂಗೆ ಒಟ್ಟು ಬಂದೈತೆ ಆಸ್ಪತ್ರೆಗೆ ಹೋಗ್ರಿ ಅಂತ. ಅದಕ್ಕೆ ನೋಡಣ್ಣಯ್ಯ ಊರಿಗೆ ಹೋಗಿರೋ ಊರಾಗೆ ಇವಾಗ ಏನೋ ಗೌರಿ ಹಬ್ಬನ ಗೌರಮ್ಮಕ್ಕ ತಮ್ಮನ ಏನೋ ಮಾಡ್ತಾರಂತೆ, ಅದಕ್ಕೇ ಊರಿಗೆ ಹೋಗೈತಿ. ಊರಿಗೆ ಹೋಗಿರೋದ್ರಿಂದ ನನಗೆ ಬೈವದಂಗತ್ತು, ಏನಪ್ಪ ಇದು ಹಿಂಗಾಗೈತಿ ಅಂತ. ಸುಮ್ಮನಿರು, ಏನಾಗಲ್ಲ, ದೇವ್ರ ಮೇಲೆ ಭಾರ ಹಾಕು. ದೇವ್ರ ಮೇಲೆ ಭಾರ ಹಾಕು, ದೇವರಿಗೆ ಏನೋ ಕೈ ಮುಗಿ. ಪರಮಾತ್ಮ ಅವನ ಇದ್ದಾನೆ, ಅವ್ನು ಏನು ಮಾಡ್ಬೇಕು ಅಂಬೋದೈತೆ ಅದಾಗುತ್ತೆ. ನೀನು ತಲೆ ಕೆಡಿಸಬೇಡ, ಅದೇನಾಗುತ್ತೋ ಅದಾಗುತ್ತೆ. ಅವಳು ಬೇಡ, ಸುಮ್ಕಿರು. ನನಗಿಂತ ಬಂದರೆ ಬೈವದಂಗೆ ಆಗುತ್ತೆ. ಆಸ್ಪತ್ರೆ ಹೋವು ಇವು ಅಂತಂದ್ರೆ ಮೊನ್ನೆ ಅದಕ್ಕೆ ನಾನು ಬಿನ್ಗೆ ಎತ್ಬೇಡ ಕಣಮ್ಮ, ಬಿನ್ಗೆ ಎತ್ಬೇಡ, ನಾನೆಲ್ಲ ನೆಲ್ಲೆ ಹಾಕಿಸ್ತೀನಿ ಅಂತ ಹೇಳಿ ಹೇಳ್ದೆ. ಕೇಳಲಿಲ್ಲ ನಮ್ಗೆ ಜಿಂಬಿ. ಇವಾಗ ಹಂಗಪ್ಪ ಮಾಡಲಿ, ಏನಪ್ಪ ಆತು. ಅಯ್ಯೋ ನನಗಂತೂ ಯಪ್ಪ, ನಾನಂತೂ ಬೋಲಾಸೆ ಇಕ್ಕೊಂಡಿದ್ದೆ. ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಪಾಡು. ಒಂದು ಜನ ಕಾಯ್ತಾ ಇದ್ದಾರೆ, ಮೊದಲೇ ನಮ್ಗೆ ಏನಾನ ಒಂದು ಸುಸ ಆದರೆ ಸಾಕಪ್ಪ ಅಂತ ಹೇಳಿ ನಮಗೆ ಕಾಯ್ತಾ ಇದ್ದಾರೆ. ಕಾಯ್ತಾ ಇದ್ದಾರಪ್ಪ, ಈ ಕೆಟ್ಟ ಜನ ಊರಾಗೆ ಕಾಯ್ತಾ ಇದ್ದಾರೆ. ಹೆಂಗ ನೋಡಪ್ಪ, ಮದುವೆ ಆಗಿ ಒಬ್ಬದು ಬಂತಿಂದ ಹೆಂಗೆ ಮಾಡ್ತಾನೆ. ಒಬ್ಬ ಪಾಯಿಂಟ್ ಮಾಡಕ್ಕೆ ಹೋಗೋದ್ಕೊಂಡು ಜನ ಒಟ್ಟುಡ್ಕೊಂಬ್ತಾ ಇದ್ದಾರೆ. ಒಂದು ಪಾಯಿಂಟ್ ಮಾಡಿರೋ 5,000 ದುಡ್ಡು ಎಲ್ಲ ಅಲ್ಲೂ ಇಲ್ಲೂ ಹೋಗ್ತಾನೆ, ದುಡ್ಡು ಚೆನ್ನಾಗಿ ದುಡ್ಕೊಂಬ್ತಾನೆ ಅಂತ ಹೇಳಿ ಎಲ್ಲ ಜನ ಒಟ್ಟುಡ್ಕೊಂಬ್ತಾರೆ. ಒಟ್ಟುರಿ ಜನ ಜಾಸ್ತಿ, ಒಟ್ಟುರ್ಕೊಂಬದ್ ಜಾಸ್ತಿ. ಇವನೊಬ್ಬ ಇದ್ದಕ್ಕಾಗಿ ಅವನು ಟಗರು ಬೇರೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ನಾವೆಲ್ಲ ಇದು ಫೋನ್ ಎಲ್ಲ ಹಾಕಿರೋದ್ಕು ಅಂದ್ಕೊಂಡು ಎಲ್ಲನ ಬೋರ್ ಪಾಯಿಂಟ್ ಮಾಡ್ತಾನೆ ಅಂತ ಹೇಳಿ ಎಲ್ಲ ಹಾಕಿದೀವಲ್ಲ. ಎಲ್ಲ ಫೋನ್ ಮಾಡ್ತಾರಲ್ಲ, ಫೋನ್ ನಂಬರ್ ಹಾಕಿರೋದಕ್ಕೆ ಎಲ್ಲನ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ಬೇರೆ ಹಿಂಗೆ ಮಾಡ್ಯಾರಂತ ನಮ್ಮನ್ನು ನೋಡೋನು ಒಟ್ಟುರ್ಕೊಂಬ್ತಾರೆ. ಒಂದು ತಡಿ 5,000 ದುಡ್ಕೊಬತ್ತಾನಲ್ಲ. ಒಂದು ದಿವ್ಸಕ್ಕೆ ಯಾವ್ದಾನ 2-3 ಮಾಡಿರೋ ಅಲ್ಲೇ ದುಡ್ಕೊಂಬ್ತಾನಲ್ಲ. ತಿಂಗಳಿಗೆ ಯಾವನ ಒಂದು 2-3 ಮಾಡ್ಕೊಂಡಿದ್ರು ಸಾಕಿಂತವ ಎಷ್ಟೋ ದುಡ್ಡಾಗುತ್ತೆ ನೋಡು. ನಾವು ಎಷ್ಟು ಕಷ್ಟಪಟ್ಟು ದುಡಿಬೇಕು ಅಂತ ಒಟ್ಟಿರ್ಕೊಂಬ್ತಾರೆ. ಜನ ಸರಿ ಇಲ್ಲ ಪಾಪ. ಹಿಂಗೆ ತಾಲ್ಕೆಟ್ನ ಮಕ್ಕಳು. ಮತ್ತು ನಮ್ಮೂರಾಗೆ ಜನ ಸರಿ ಇಲ್ಲ, ಎಲ್ಲರೂ ಕೆಟ್ಟಿರ್ಬೇಕಾರೆ ಇನ್ನೂ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬುದ್ಧಿವಾದ ಹೇಳ್ತಾರೆ. ಚೆನ್ನಾಗಿದ್ದರೆ ನೋಡಿ ಸಹಿಸ್ಕೊಂಬಲ್ಲ. ಅಷ್ಟೇ ಹೊಟ್ಟೆ ಅವ್ರಿಗೆ ಜನ ಇರೋದು. ಯಪ್ಪ, ನಮ್ಮೂರಾಗಂತ ಜನ ಇನ್ನೆಲ್ಲೆಲ್ಲೂ ನೋಡಲಿಲ್ಲ. ಕೆಟ್ಟರೆ ಸಾಕು ಅಂತ ಕಾಯ್ತಿರ್ತಾರೆ. ಯಾರ ಮನೆ ಜಗಳ ಆಡ್ತಾರೆ, ಯಾರ ಮನೆಗಿಂತವೆಲ್ಲ ಆಗ್ತಿರ್ತವೆ ಅಂತ ನೋಡ್ತಿರ್ತಾರೆ. ಜನಗಳು ಕಣ್ಣರ್ಧ ಹೇಳು ಬಾದ್ರೆ ಬೇರೆ ನುಂಗಿಲ್ಲ ಅಂತೀಯ. ನಾನು ನುಂಗಮ್ಮ ಅಂತ ನುಂಗು ಅಂತ ಹೇಳಿರೆ ಅದು ನುಂಗ್ದಂಗೆ ಹಂಗೆ ಇಕ್ಕೈತಿ. ಮಾತು ನುಂಗಕ್ಕಾಗಲ್ಲ, ಒಬ್ಳಿಗೆ ಬರುತ್ತೆ. ನಾನು ಹೇಳೈತಿ ಮುದ್ದೆ ಕಿಕ್ಕೊಂಡು ನುಂಗು ಅಂತ. ನಾನು ಮುದ್ದೆ ಕಿಕ್ಕೊಂಡು ನುಂಗಮ್ಮ ಅಂತೇಳಿ ಒಳ್ಳೆ ಮಾತನಾಗ ಹೇಳಿರು ನುಂಗ್ದಂಗೆ ಇಂಥ ಮಾಡ್ಕೊಂಡು ಕೂಕೊಂಡ್ರೆ ಯಾರು ನೋಡ್ತಾರೆ ಹೇಳಲ್ಲ. ನನಗೆ ಇದಂದ್ರೆ ಬೈ ಹೋಗುತ್ತೆ, ನನಗೆ ಆಸ್ಪತ್ರೆದಂದ್ರೆ ಬೈ ಹೋಗುತ್ತೆ ನೋಡಿ. ನನಗೆ ಇಲ್ಲೇನೇ ಒಂಥರ ತಲೆ ಸುತ್ತ ಬಂದಂಗೆ ಆಯ್ತು. ಅವ್ರು ಬೈದಿದ್ದು ನಾವು ಕರ್ಕೊಂಡೋಗಿ ಅದೆಲ್ಲ ಏನಾಗೈತೆ ಏನು ಅಂತ ನೋಡ್ತೀವಿ. ನೀವು ಸಮಾಧಾನದಾಗ ಹೋಗ್ರಿ ಅಂತ. ನೀನು ಬೇರೆ ತಲೆ ಸುತ್ತ ಬೀಳ್ತೀಯ. ತಲೆ ಸುತ್ತ ಬಿದ್ದು ಆಮೇಲೆ ನಿನಗೆ ಒಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಯಾರು ನೋಡ್ತಾರೆ? ನೀನು ಧೈರ್ಯವಾಗಿರ್ಬೇಕು ಪಾಪ, ಕುಚ್ಕೋ. ನಾವೆಲ್ಲ ಇದೀವಿ, ನಿನ್ನ ಏನು ತಲೆ ಕೆಡಿಸ್ಬಿಡು, ಏನಾಗಲ್ಲ. ಡಾಕ್ಟ್ರು ಹೇಳ್ತಾರೆ ಏನಾಯ್ತು ಅಂತೇಳಿ ಸುಮ್ಮನಿರು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಅವರೆಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ ಇವಾಗ. ಸುಮ್ಮನಿರು, ಹೊಳ್ಬ್ಯಾಡ್ದು. ಏನಾಗಲ್ಲ, ನೀನು ಸುಮ್ಮನಿರು, ಏನಾಗಲ್ಲ. ಎಲ್ಲನ ಮುಂದಂಗಿದ್ಲೇನ ಅದಕ್ಕೆ ಅವಳಿಗೆ ರೋಗ್ತು ಬೇರೆ ಕಮ್ಮಿ ಐತೆ, ಅದೇ ನಮಗೆ ಬೈ ಹೋಗುತ್ತೆ. ಅವಳಿಗೆ ಯಾವಾಗಲೂ ಅದೇ, ಅವಳಿಗೆ ಯಾಕಪ್ಪ ರಕ್ತನೇ ಕಮ್ಮಿ. ಅವಳೆ ಹೆಂಗೆ ನಾವು ಹೆಂಗೆ ಸಾಕಿದ್ವಿ ಗನ್ವ, ತುಪ್ಪ ಅನ್ನ ಮುಂಚೆ ಸಾಕಿದ್ದೆ ನಾನು. ಎಂತ ಚೆನ್ನಾಗಿ ಕಣ್ಣು ಹಂಪ್ಲು ಎಲ್ಲ ತಂದ್ಕೊಡೋರು ಅವ್ರ ಅಣ್ಣ ಇರು. ಅವಳಿಗೆ ಯಾಕಪ್ಪ ರಕ್ತನೇ ಇರಲ್ಲ, ರಕ್ತನೇ ಕಮ್ಮಿ ಆಗುತ್ತೆ ಯಾಕನ. ಅದೇ ಡಾಕ್ಟ್ರ್ ಹೇಳಿದ್ರು ಬ್ಲಡ್ ಬೇರೆ ತುಂಬ ಕಡಿಮೆ ಐತಿ ಅಂತ ಹೇಳಿದ್ರಪ್ಪ. ಅದೆಲ್ಲ ಚೆಕ್ ಮಾಡ್ತೀವಿ, ಈಗೆಲ್ಲ ಟೆಸ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳೇವ್ರಿ. ಸುಮ್ಕಿರು, ಅದೇನು ಹೇಳ್ತಾರೆ ನೋಡೋಣ. ನೀನು ಹೇಳಬೇಡ, ನೀನು ಟೆನ್ಸ್ ಅಂತ ಆಗ್ಬೇಡ ಮರ ನೀನು. ನಾನು ಈಗ ಸುಮ್ಮನೆ ನಿನ್ಗೇನು ತಲೆ ಕೆಡಿಸಬೇಡ. ನಿನ್ನ ಹೆದರಿಕೆಂಬ್ತೀವಿ, ಬೋಲೆ ಹೆದರಿಕೆಂಬ್ತೀಯಪ್ಪ. ಆಸ್ಪತ್ರೆಗೆ ಬರೋಕ್ಕೆ ಹೆದರಿಕೆಂಡ್ರೆ ಹೆಂಗಮ್ಮರ ನೀನು? ಏನಾಗಲ್ಲ, ಸುಮ್ಕಿರು. ನೀನು ಅಂತ ಮರ ನೀನು ಹಿಂಗೆ ಹೆದರಿಕೆ ಪಡ್ದು ಪಾಪ.
ಇಂಥವೆಲ್ಲ ನೋಡಿಲ್ವಲ್ಲ, ಆಸ್ಪತ್ರೆಗೆ ಬರೋದು ಹೋಗೋದು ಇಂಥವೆಲ್ಲ ನೋಡಿಲ್ವಲ್ಲ, ಅದಕ್ಕೆ ಭಾಳ ಹೆದ್ರಿಕೆಂಬ್ತಾರೆ. ಹೆದ್ರಿಕೆಂಬಕ್ಕೆ ಹೋಗ್ಬಾರ್ದು. ಮನುಷ್ಯನಿಗೆ ಕಷ್ಟ ಬರೋದೇನು ಮರಕ್ಕಲ್ಲ. ಕಷ್ಟ ಸುಖ ಎರಡೂ ಮನುಷ್ಯನೇ ಅನುಭವಿಸ್ಬೇಕು. ಮನುಷ್ಯನಿಗೆ ಬರೋದೆಲ್ಲನ ಕಷ್ಟ ಆಗಲಿ ಸುಖ ಬಂದರೂ ಮನುಷ್ಯನೇ ಅನುಭವಿಸ್ಬೇಕು, ಕಷ್ಟ ಬಂದರೂ ಸುಖನೇ ಮನುಷ್ಯನೇ ಅನುಭವಿಸ್ಬೇಕು. ಕಷ್ಟ ಸುಖ ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರೋಲ್ಲ. ನಮಗೆ ಬರೀ ಎಲ್ಲನ ಒಳ್ಳೇದೇ ಆದರೆ ಯಾರು ಹಿಡಿಯೋಕ್ಕಾಗುತ್ತೇನ ಅಣ್ಣ ತಗನೆ? ಇಲ್ಲ ಒಳ್ಳೇದಾದ್ರೆ ಮುಂಚಿನೆಲ್ಲ ನಡಿಯೋಕ್ಕಾಗುತ್ತೇನಪ್ಪ. ಬರೀ ಒಳ್ಳೇದೇ ಆದ್ರಿ ಏನು ಮಾಡೋಕ್ಕಲ್ಲ. ಕಷ್ಟ ಸುಖ ಎಲ್ಲ ಬಂದೇ ಬರ್ತದೆ ಜೀವನದಾಗೆ. ಗಂಡ ಹೆಂಡತಿ ಅಂದಮೇಲೆ ಜಗಳ, ಕಷ್ಟ ಸುಖ, ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ. ಅವನ್ನೆಲ್ಲ ಅನುಸರಿಸ್ಕೊಂಡು ದಬ್ಬಾಯಿಸ್ಕೊಂಡು ಹೋಗ್ಬೇಕಷ್ಟೇನೆ. ಮಾತಾಡಿ ಬಿಟ್ರೆ ಆಗಲ್ಲ ಪಾಪ, ದಬ್ಬಾಯಿಸ್ಬೇಕು ಅವನ್ನೆಲ್ಲನ. ಇಲ್ಲೋಡು ನಾನು ಏನು ತಲೆ ಕೆಡಿಸ್ಕೊಳಪ್ಪ. ನಾನು ಒಂದು ಜೀಟ್ ಏನೇನ ನಾನು ತಲೆ ಕೆಡಿಸ್ಕೊಳಲ್ಲ, ನಾನು ಧೈರ್ಯವಾಗಿರ್ತೀನಿ. ಇಲ್ಲೋಡು ದಬ್ಬಾಯಿಸಿ ಹೋಗ್ಬೇಕಷ್ಟೇನಿ. ಏನೇ ಅಂದ್ರೂ ನನಗೊಂಥರ ಭಯವಾದಂಗೆ ಆಗುತ್ತೆ. ಎಷ್ಟೇ ಧೈರ್ಯವಾಗಿರಬೇಕು, ಧೈರ್ಯ ತಗೋಬೇಕು ಅಂದ್ರೂ ನನಗೆ ಧೈರ್ಯ ಬರೋದಿಲ್ಲ. ಏನು ಮಾಡೋದು? ನನಗೆ ಧೈರ್ಯ ಕಡಿಮೆ. ಅದ್ರಾಗ ನೀವು ಆಸ್ಪತ್ರೆದಂದರೆ ಕಡಿಮೆ. ಬೇರೆ ಅದ್ರಾಗ ಯಾವ್ದ್ರಾಗನ ಬೇಕಾದ್ರೆ ಮಾತಾಡ್ತೀನಿ. ನೀವು ಆಸ್ಪತ್ರೆಗೆ ಬಂದ್ರೆ ನನಗೆ ಕೈ ಕಾಲು ಕಾಲೆಲ್ಲ ನಡಕ್ದಂಗೆ ಆಗ್ತವೆ. ಯಾಕಂದ್ರೆ ನಾನು ಹುಟ್ಟಾವಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಮಾತ್ರ ನುಂಗಿಲ್ಲ. ಆಸ್ಪತ್ರೆ ಅಂದ್ರೆ ನನಗೆ ಭಯವಾಗುತ್ತೆ. ಬರೀ ಮಾತ್ರ ನುಂಗ್ಕೊಂಡಿದ್ದ ನಾನು. ಏನಾನ ಜರ ಸುಳಿ ಏನಾದ್ರು ಬಂದ್ರೆ ಒಂದು ಮಾತ್ರ ನುಂಗ್ತಿದ್ದೆ, ಸುಮ್ಮನಾಗ್ತಿದ್ದೆ. ಒಂದು ಮಾತ್ರ ನುಂಗ್ತಿದ್ದಂಗೆ ಬಿಟ್ಟು ಬಿಡೋ. ಹಂಗಿದ್ದಾನು. 3 ದಿನ ಮನಿಕೊಂಡ್ರು ನಾನು ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹೆಂಗೆ ಹೋಗೊಂದು ಯಾವ್ದಾನ ಒಂದೊಂದು ಸತಿ, ಯಾವಾಗ 1 ಸತಿ 2 ಸತಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸಿ ಬಂದಿರೋ ನೆನಪೈತೆ ಅಷ್ಟೇನು. ಆದ್ರೆ ಇಂಥ ದೊಡ್ಡ ಆಸ್ಪತ್ರೆಗೆ ನೋಡಿರಿ ಒಟ್ಟು ಕಾಯಿಲೆ ಕಸಿಯರೇ ಇರೋನ್ನ ನನಗೆ ತಲೆ ಎಲ್ಲ ಸುತ್ತ ಬಂದಂಗೆ ಆಗುತ್ತೆ. ಆಸ್ಪತ್ರೆಗೆ ಬಂದರೂ ತಲೆ ಎಲ್ಲ ತಿರುಗ್ದಂಗೆ ಆಗುತ್ತೆ. ಹಂಗೆ ಆಸ್ಪತ್ರೆಗೆ ನೋಡಿರಿ, ಹಂಗೆ ಇದೇನಪ್ಪ ಇದು ಕರ್ಮ, ಯಾಕನ ಬತ್ತೀವಪ್ಪ ಅಂತ ಹೇಳಿ ಅನ್ಸುತ್ತೆ. ಅದನ್ನೆಲ್ಲ ನೋಡಿರಿ ಅದಕ್ಕೆ ಸುಮ್ಕಿರಿಲ್ಲ, ಯಾರು ಜನ ಇಲ್ಲ. ಅದಕ್ಕಿಲ್ಲ ಕುಕ್ಕ ನೀನು ಅಲ್ಲೆಲ್ಲ ಬರಬೇಡ. ಅಲ್ಲೆಲ್ಲ ನೋಡಿರಿ ನೀನು ಬಾಟ್ಲಿ ಎಕ್ಸ್ಚೇಂಜ್ ಸೂಜಿ ಎಟ್ಟಾರನು ಎಲ್ಲ ನೋಡಿರಿ ನಿನ್ಗೊಂಥರ ತಲೆ ಸುತ್ತದಂಗೆ ಆಗುತ್ತೆ. ಸುಮ್ಮನಿಲ್ಲ ಕುಂಡ್ರಸಪ್ಪ, ಇದು ಇಲ್ಲೇ ಕುಂಡ್ರಿಸ್ಕೊಂಡಿರು. ಡಾಕ್ಟ್ರ್ ಬಂದು ಹೇಳ್ತಾರೆ, ಕರೀತಾರಲ್ಲ ಅವಾಗ ಹೋಗಿ ಮಂತಿ. ನೀನು ನೀವು ಹೋಗ್ರಿ. ತಿರ್ಗ ಅವ್ನು ಕರ್ಕೊಂಡು ಹೋಗ್ಬೇಡ್ರಿ, ಇಲ್ಲೇ ಇರಲಿ, ನಾನು ನೋಡ್ಕೊಂತೀನಿ. ಅವ್ನು ಕೊಟ್ಟು ಆಸ್ಪತ್ರೆ ಡಾಕ್ಟ್ರನ್ನೆಲ್ಲ ನೋಡೋದು, ಅಲ್ಲಿ ಸೂಜಿ ಎಟ್ಟೋದೆಲ್ಲ ನೋಡಿರಿ ತಲೆ ತಿರುಗುತ್ತಿ ಅಂತಾನೆ. ನೋಡು, ನಾನು ನೀನು ತಲೆ ಕೆಡಿಸಿ ನಾನು ಡಾಕ್ಟರ್ ತಾಗೆಲ್ಲ ಮಾತಾಡ್ತೀನಿ. ಏನಾಗೈತೆ ಏನಂತ ಆಗೈತೆ ಏನು ಅಂತ ಹೇಳಿ ಎಲ್ಲ ಮಾತಾಡ್ತೀನಿ. ಸುಮ್ಕಿರು. ಅವನ್ನೆಲ್ಲ ತಂದಿದ್ಯಾ ಆಸ್ಪತ್ರೆಗೆಲ್ಲ ತಗೊಂಬಂದು ಕೊಟ್ಟಿದ್ಯಾ ಅಲ್ಲಿ? ಎಲ್ಲ ಅವಳೆ ತಾಂಡೋಗಿ ಒಳಕ್ಕೆ ಅದ್ಯಾತ ಮಾಡ್ತಾರಂತ ಅವರು ಸ್ಕ್ಯಾನಿಂಗ ಅದ್ಯಾತ ಮಾಡ್ತಾರಂತೆ. ಅದನ್ನ ಮಾಡಿದ್ಮೇಲೆ ಹೇಳ್ತೀವಂತ ಹೇಳಿರು. ಏನಾಗೈತಪ್ಪ ನಮ್ಗೆ ಜಿಮ್ಮಿಗೆ? ದೇವ್ರೇ ಕಾಪಾಡಪ್ಪ, ಏನೂ ಆಗ್ದಂಗಿದ್ರೆ ಸಾಕಪ್ಪ. ನಮಗೆ ಜಿಮ್ಮಿಗೆ ಕಾಪಾಡಪ್ಪ ದೇವ್ರೇ. ಅಯ್ಯೋ ಇಲ್ಲ ಪಾಪ ಸುಮ್ಕಿರಲ್ಲ. ಅಲ್ಲ ಸಣ್ಣ ಹುಡುಗರು ತಂಗಳದ. ಏಯ್ ಸುಮ್ನಿರು, ನೋಡಬಾರ್ದು, ಸುಮ್ನಿರು. ಅದೇ ಕಳ್ತಾ ಇದೆಯಾ? ಏನಾಗಲ್ಲ, ಸುಮ್ಕಿರು. ಡಾಕ್ಟ್ರನ್ನ ಏನು ಹೇಳ್ದಲ್ಲೇ ಹೇಳ್ತಾ ಇದೆಯಲ್ಲ. ನೋಡಿದ್ರಲ್ಲ ವೀಕ್ಷಕರು, ನಮಗೆ ಜಿಮ್ಗೆ ತುಂಬ ಹೊಟ್ಟೆ ನೋವು, ಸುಸ್ತಾಗ್ಬಿಟ್ಟಿದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ. ಡಾಕ್ಟ್ರ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳೋರು, ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ. ಏನಾಗೈತೋ ಏನೋ ಒಂದು ಗೊತ್ತಾಗ್ತಿಲ್ಲ. ಸಿದ್ಲಿಂಗ ಅಂತೂ ಆಸ್ಪತ್ರೆಗೆ ಕೂತಿದ್ದಂಗೆ ತಲೆ ಸುತ್ತ ಬಿದ್ದುಬಿಟ್ಟ ಅವನಿಗೆ. ಯಾಕಂದರೆ ಆಸ್ಪತ್ರೆಗೆ ಹೋಗಿಲ್ಲ, ಇಂಥವೆಲ್ಲ ನೋಡಿಲ್ಲ. ಅದಕ್ಕೇ ತುಂಬಾ ಗೋಳಾಡ್ತಾ ಇದ್ದಾನೆ, ತುಂಬ ಅಳ್ತಾ ಇದ್ದಾನೆ ಬೇಜಾರು ಮಾಡಿಕೊಂಡು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.